ಯಾಕೆಂದ್ರೆ ನಾನು ಕೆಲವು ಮುತ್ತು ರತ್ನಗಳೆಲ್ಲ ಮಾತುಗಳು ಬಂದಿದೆ, ಅವಕ್ಕೆಲ್ಲ ಉತ್ತರ ಕೊಡ್ಲೇಬೇಕಲ್ಲ. ಅವಕ್ಕೆಲ್ಲ ನಾನು ರಿಪ್ಲೈ ಕೊಡಲಿಲ್ಲ ಅಂದ್ರೆ ಬಹಳ ತಪ್ಪಾಗ್ತದಲ್ಲ. ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ದಿನಾಂಕ 26/3/2026 ಅಧಿವೇಶನ ನಡೆಸಿ ನಂತರ 15 ಕಾಲದವರೆಗೆ ಮುಂದೂಡಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸದನದ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ಇನ್ನೊಂದು ಇಂಪಾರ್ಟೆಂಟ್, ಈಗ ನಿನ್ನೆ ಹೇಳಿದ್ದೇನೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಹೈಕೋರ್ಟ್ ಸೈಡ್ನ ಎಂಟ್ರೆನ್ಸ್ನ ಬದಿಯಲ್ಲಿ ನಿಮ್ಮೆಲ್ಲ ಸದಸ್ಯರುಗಳ ಫೋಟೋ ಭಾವಚಿತ್ರವನ್ನು ಫೋಟೋವನ್ನು ತೆಗೆಯಲಿಕ್ಕಿದೆ. ಎಲ್ಲ ಮಂತ್ರಿಗಳು ಶಾಸಕರು ತಾವೆಲ್ಲೂ ಕೂಡ ಬರಬೇಕು. ಇಲ್ಲಿ ಇಲ್ಲದವರಿಗೆ ನೀವು ಮಾಹಿತಿ ಕೊಟ್ಟು ಅವ್ರು ಕೂಡ ಕರ್ಕೊಂಡು ಬರಬೇಕಂತ ನಿಮಗೆ ವಿನಂತಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಹೌದು, ಫೋಟೋ ಈಗ ಹೊಸದಾಗಿ ಮಾನ್ಯ ಒಂದು ನಿಮಿಷ, ಡೋಂಟ್ ಮೈಂಡ್, ತಾವು ಮಾತಾಡಿ. ಅಸೆಂಬ್ಲಿ 5 ನಿಮಿಷ, 5 ನಿಮಿಷದ ಮೇಲೆ 1 ನಿಮಿಷ ಮಾತಾಡೋದು. 2 ಗಂಟೆ 5 ಮಿನಿಟ್ಸ್ ಸರ್. 1 ನಿಮಿಷ, 2 ಫ್ಲೈಟ್, ನಂಗೆ 2 ಗಂಟೆ 5 ನಿಮಿಷ ಸರ್. ನೀವು ಇದ್ದಾಗಲೇ ಮಾತಾಡಬೇಕು ಅಂತ 5 ನಿಮಿಷ ಸರ್. ಇಲ್ಲ, ನಾಳೆ ಬೆಳಗ್ಗೆ ನಾನು ರಿಪ್ಲೈ ಮಾಡ್ತೀನಿ. ನಾಳೆ ರಿಪ್ಲೈ ಮಾಡ್ತೀನಿ ಬೆಳಗ್ಗೆ ಸರ್. 5 ನಿಮಿಷ ಬೇಕಾದ್ರೆ ಎಲ್ಲ ಮಾತಾಡಿದ್ಮೇಲೆ ಖಂಡಿತ ನಿಮ್ಮ ಮಾತು ಕಿವಿಲ್ ಕೇಳ್ತೀನಿ. ನಾನು ನಿಮ್ಮ ಮಾತು ಮಾತಾಡ್ಬೇಕು ಸರ್. ನೀವು ಇದ್ದಾಗೆ ಮಾತಾಡಿ ಟುಮಾರೋ ಮಾರ್ನಿಂಗ್. ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಸಿಎಂ ರಿಪ್ಲೈ ಮಾಡಾದ್ಮೇಲೆ ಮಾಡ್ತೀನಿ. ಯಾಕೆಂದ್ರೆ ನಾನು ಕೆಲವು ಮುತ್ತು ರತ್ನಗಳೆಲ್ಲ ಮಾತುಗಳು ಬಂದಿದೆ, ಅವಕ್ಕೆಲ್ಲ ಉತ್ತರ ಕೊಡ್ಲೇಬೇಕಲ್ಲ. ಅವಕ್ಕೆಲ್ಲ ನಾನು ರಿಪ್ಲೈ ಕೊಡಲಿಲ್ಲ ಅಂದ್ರೆ ಬಹಳ ತಪ್ಪಾಗ್ತದಲ್ಲ. ಅಸೆಂಬ್ಲಿಯಲ್ಲಿ ಏನಾಯ್ತು, ವಿಧಾನಸೌಧದಲ್ಲಿ ಏನಾಯ್ತು, ಎಲ್ಲೆಲ್ಲಿ ಏನಾಯ್ತು ಎಲ್ಲ ಕಡೆ ಹೇಳಲೇಬೇಕಲ್ಲ ನಾನು. ಈಗ ಅಪೋಸಿಷನ್ ಲೀಡರ್ ಏನ್ ಹೇಳಿದ್ದಾರೆ, ಅವ್ರೇನ್ ಹೇಳಿದ್ದಾರೆ, ನೀವು ಹೇಳೋದಕ್ಕೆಲ್ಲ ಉತ್ತರ ನಿಮ್ದು ನಾನು ಕಿವಿ ಕೊಟ್ಟು ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ ಅಧ್ಯಕ್ಷರೇ, ನಾನು ಕ್ವಶನ್ಸ್ ಬೇರೆಯವ್ರು ಕೊಟ್ಟಿರ್ತೀನಿ. ವಾಪಸ್ ಬೆಳಗ್ಗೆ ಬರ್ತೀನಿ. ಈಗ ಬಿಲ್ ಮಾನ್ಯ ಮಂತ್ರಿಗಳೇ ಪರ್ಯಾಲೋಚನಾ ಪ್ರಶಂಸೆ ಬಿಲ್ ಅನ್ನು ಮಂಡಿಸಿ. ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್